ಹಾಯ್ ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್. ಬನ್ನಿ, ಇವತ್ತೊಂದು ಕಿಯಾ ಸೆಲ್ಟೋಸ್ದೊಂದು ಸಿಸ್ಟಮ್ ಬಂದಿದೆ. ಸೊ ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಏನಂದರೆ ಟಚ್ ಪ್ರಾಪರಾಗಿ ವರ್ಕ್ ಆಗಲ್ಲ. ಒಂದೊಂದು ಸತಿ ಆಟೋಮೆಟಿಕ್ ಅದೇ ವರ್ಕ್ ಆಗ್ತಾ ಇರುತ್ತೆ. ನೋಡಿ, ಇಲ್ಲಿ ವರ್ಕ್ ಆಗ್ತಾ ಇದೆ. ನೋಡಿ, ಇದೆಲ್ಲ ಪ್ರಾಪರ್ ವರ್ಕ್ ಆಗ್ತಾ ಇಲ್ಲ. ಸೊ ಇವಾಗ ಇದು ಟಚ್ ರಿಮೂವ್ ಮಾಡಿ ಟಚ್ ರಿಪ್ಲೇಸ್ ಮಾಡೋಣ. ಬನ್ನಿ. ಸೊ ಬನ್ನಿ, ಇದು ಪ್ಯಾನಲ್ ಫಸ್ಟ್ ಒಂದ್ಸತಿ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಇದ್ರದ್ದು ಡಿಸ್ಪ್ಲೇ ಈ ಥರ ಬರುತ್ತೆ. ಸೊ ನೀವೆಲ್ಲೇ ಮಾಡಿಸಿದ್ರು ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಮಾತ್ರ ಮಾಡಿಸಿ, ಯಾಕಂದರೆ ಇದು ಕಾಂಬೋ ಬರೋದು, ಟಚ್ ಮತ್ತು ಡಿಸ್ಪ್ಲೇ ಕಾಂಬೋ ಬರುತ್ತೆ. ಇದ್ರ ಮಧ್ಯದಲ್ಲಿ ಲಿಕ್ವಿಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿ ಮಾಡಿಸಿದ್ರು ಎಕ್ಸ್ಪೀರಿಯನ್ಸ್ ಇರೋ ಕಡೆ ಮಾಡಿಸಿ. ಯಾಕಂದರೆ ಕೆಲವೊಂದು ಜನ ಟಚ್ ರಿಮೂವ್ ಮಾಡೋಕ್ಕೋಗಿ ಡಿಸ್ಪ್ಲೇನೂ ಇದು ಮಾಡಿಬಿಡ್ತಾರೆ, ಹೊಡೆದಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲೇ ಮಾಡಿಸಿ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಮಾಡಿಸಿ. ಯಾಕಂದರೆ ಇದು ಕಾಂಬೋ ಬರೋದ್ರಿಂದ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಟೆಕ್ನಿಷಿಯನ್ಸು ಅದ್ರದ್ದು ಡಿಸ್ಪ್ಲೇನೂ ಹೊಡೆದಾಕ್ಬಿಡ್ತಾರೆ. ಸೊ ನೋಡಿ, ಇವಾಗ ಲೈಟಾಗಿ ಬ್ಯಾಕಿಂದ ಪುಷ್ ಮಾಡಿದ್ರೆ ಈ ಥರ ಡಿಸ್ಪ್ಲೇ ಬಂದ್ಬಿಡುತ್ತೆ. ಸೊ ಇದು ಆರಾಮಾಗಿ ಮಾಡಬೇಕು. ಜಾಸ್ತಿ ಅರ್ಜೆಂಟಲ್ಲಿ ಮಾಡಿದ್ರೆ ಡಿಸ್ಪ್ಲೇನೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ.
ಸೊ ನೋಡಿ ಈ ಥರ ಬರುತ್ತೆ ಡಿಸ್ಪ್ಲೇದು. ಸೊ ಇವಾಗ ಇದರಲ್ಲಿ ನಾವು ಟಚ್ ರಿಮೂವ್ ಮಾಡೋಣ ಬನ್ನಿ, ಆ ಪ್ರೊಸೆಸ್ಸನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ ಈ ಥರ ಹೀಟಿಂಗ್ ಮಿಷಿನಲ್ಲಿ ನಾವು ಬಿಚ್ಕೊಳ್ಳೋದು. ಸೊ ಇದರಲ್ಲಿ ಒಂದು ಸ್ಟ್ರಿಪ್ ಇದೆ, ಸ್ಟ್ರಿಪ್ ರಿಮೂವ್ ಮಾಡ್ಕೊಳ್ಳೋಣ. ಸೊ ಇದು ಹೀಟಿಂಗೋಸ್ಕರ ಮಾಡೋಣ. ಆಲ್ಮೋಸ್ಟ್ ಹೀಟ್ ಆಗ್ತಾ ಇದೆ. ಸೊ ಸೈಡಲ್ಲಿ ಇರೋ ಗಮ್ಮೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಹೀಟ್ ಆಗಿದೆ ಇದು ಸ್ವಲ್ಪ. ಸೊ ಇದು ನಾವು ಕಾರ್ನರಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಸೊ ಇದು ರಿಮೂವ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಸ್ವಲ್ಪ ಹತ್ತು ಕಡೆ ಆದ್ರೂ ಡಿಸ್ಪ್ಲೇ ಪ್ರಾಬ್ಲಮ್ ಆಗ್ಬಿಡುತ್ತೆ.
ಸೊ ನೋಡಿ ಇಲ್ಲಿ ಈ ಥರ ರಿಮೂವ್ ಆಗುತ್ತೆ. ಸೊ ನೋಡಿ ಈ ಥರ ರಿಮೂವ್ ಆಗುತ್ತೆ ಇದು. ಸೊ ಮಧ್ಯದಲ್ಲಿ ಲಿಕ್ವಿಡ್ ಇರುತ್ತೆ. ಸೊ ನೀವು ಓಪನ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕಾಗುತ್ತೆ. ಸೊ ಇವಾಗ ಈ ಗಮ್ಮೆಲ್ಲ ರಿಮೂವ್ ಮಾಡಿ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನೋಡಿ ಇವಾಗ ರಿಮೂವ್ ಮಾಡಿದ್ದೀವಿ ನಾವು, ಇದು ಗಮ್ಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಸೊ ಇದು ಕ್ಲೀನಾಗಿ ಒಂದ್ಸತಿ ಒರೆಸ್ಕೊಳ್ಳೋಣ. ಸೊ ನೋಡಿ ಈ ಥರ ಬಂದಿದೆ ಇದು. ಸೊ ಇವಾಗ ಟೆಚ್ಚು ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ. ಸೊ ನೋಡಿ ಡಿಸ್ಪ್ಲೇ ಈ ಥರ ಬರುತ್ತೆ. ಎಲ್ಲ ಗಮ್ಮೆಲ್ಲ ಕ್ಲೀನ್ ಮಾಡಿದ್ದೀವಿ ನಾವು ಇವಾಗ. ನೋಡಿ ಟಚ್ ಇಲ್ಲಿದೆ. ಸೊ ಟಚ್ ಈ ಥರ ಬರುತ್ತೆ. ಸೊ ಬನ್ನಿ ಇವಾಗ ಇದು ಫಿಟ್ ಮಾಡಿ ಟಚ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಇವಾಗ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಸೊ ಇದು ಒಂದ್ಸತಿ ಹಿಂಗೆ ಮೇಲಿಂದನೇ ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಆನ್ ಆಗಿದೆ. ಇವಾಗ ಒಂದ್ಸತಿ ಟಚ್ ಕ್ಲಿಯರ್ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ಮೆನ್ಯೂ ಎಲ್ಲ ವರ್ಕ್ ಆಗ್ತಾ ಇದ್ದಿಲ್ಲ. ಮೆನ್ಯೂ ಮತ್ತೆ ಹೋಮ್ ಬಟನ್ ಇಲ್ಲೆಲ್ಲ ವರ್ಕ್ ಆಗ್ತಾ ಇದ್ದಿಲ್ಲ. ಸೊ ಎಲ್ಲ ಪ್ರಾಪರ್ ವರ್ಕಿಂಗ್ ಕಂಡೀಷನ್ ಇದೆ. ಸೊ ನೋಡ್ಬೋದು ನೀವು ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಾ ಇದೆ. ಸೊ ಇದೇ ಥರ ಯಾವುದೇ ಕಂಪನಿ ಸಿಸ್ಟಮ್ ಇರಲಿ ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ. ಬೆಂಗಳೂರಲ್ಲಿದ್ದರೆ ಡೈರೆಕ್ಟಾಗಿ ನಮ್ಮ ಅಂಗಡಿಗೆ ವಿಸಿಟ್ ಮಾಡ್ಬೋದು. ಬೆಂಗಳೂರಿಂದ ಆಚೆ ಇದ್ದರೆ ಡೈರೆಕ್ಟ್ ನಮ್ಮ ಕೊರಿಯರ್ ಮುಖಾಂತರನೂ ಕಳಿಸ್ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.